ಕಾರ್ಯಕ್ರಮ? ಅಲ್ಲ, ಅವೇರ್ನೆಸ್ ನೋಡಿ ನಾವು ನಿರಂತರವಾಗಿ ಮೂಡಿಸುವಂತ ಪ್ರಯತ್ನ ಮಾಡ್ತಾನೆ ಇದೀವಿ. ಈಗ ನಾವು ಪೊಲೀಸ್ ಸ್ಟೇಷನ್ಗಳಿಗೆ ಕೂಡ ಮಕ್ಕಳು ಕರ್ಕೊಂಡು ತೋರಿಸ್ತಾ ಇದೀವಿ. ಓಪನ್ ಸ್ಕೂಲ್ ಅಂತ ನಮ್ಮಲ್ಲಿ ಏನು ಒಂದು ಪ್ರಾಕ್ಟೀಸ್ ಇದೆ, ಅದರಲ್ಲಿ ಶಾಲಾ ಮಕ್ಕಳು ಕರ್ಕೊಂಡ್ಬಂದು ಸ್ಟೇಷನ್ಗಳಲ್ಲಿ ತೋರಿಸುವಂಥದ್ದು, ಅಲ್ಲಿ ಸೆನ್ಸಿಟೈಸ್ ಮಾಡುವಂಥದ್ದು ಮಾಡ್ತಾ ಇದೀವಿ. ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳು, ನಾನು ಸದ್ಯಂತೆ ಶಾಲಾ ಕಾಲೇಜುಗಳಿಗೆ ಹೋಗ್ತೀವಿ. ಸಾಕಷ್ಟು ಪಬ್ಲಿಕ್ ಮೀಟಿಂಗ್ಗಳನ್ನ, ಮೋಸ್ಟ್ಲಿ ಹೈಯೆಸ್ಟ್ ಪಬ್ಲಿಕ್ ನಂಬರ್ ಆಫ್ ಪಬ್ಲಿಕ್ ಮೀಟಿಂಗ್ಸ್ ನಾವು ಮಾಡಿದ್ವಿ. ಅಷ್ಟಾದ್ರೂ ಈ ತರ ಇನ್ಸಿಡೆಂಟ್ ಆಗಿದೆ, ವೆರಿ ಅನ್ಫಾರ್ಚುನೇಟ್. ನಾನು ಮತ್ತೊಮ್ಮೆ ಪೋಷಕರಿಗೆ ಮನವಿ ಮಾಡುವಂಥದ್ದು, ತಮ್ಮ ಮಕ್ಳು ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿ. ಯಾಕಂದ್ರೆ ರಸ್ತೆಯಲ್ಲಿ ಆಟ ಆಡ್ತಿರ್ತಾರೆ ಅನ್ನೋಂಥದ್ದು ನಿಮ್ ತಲೆಯಲ್ಲಿ ಇರುತ್ತೆ. ಆದ್ರೆ ಆಟ ಆಡ್ಬೇಕಾದ್ರೆ ಅವ್ರೇನ್ ಜಗಳ ಆಡ್ತಾ ಇದಾರಾ, ಅಥವಾ ಯಾವ ಆಟ ಆಡ್ತಾ ಇದಾರೆ, ಮೊಬೈಲ್ಗಳಲ್ಲಿ ಯಾವ್ದಾದ್ರು ಬೆಟ್ಟಿಂಗ್ ಆಟ ಆಡ್ತಾ ಇದಾರಾ, ಅಥವಾ ಪೆಟ್ ಕೊಡುವಂತ ಆಟಗಳು ಆಡ್ತಾ ಇದಾರಾ, ಅಥವಾ ಫಿಸಿಕಲಿ ಏನಾದ್ರು ಫೈಟ್ ಮಾಡುವಂಥದ್ದೆಲ್ಲ ಮಾಡ್ತಾ ಇದಾರೆ, ಅದೆಲ್ಲ ಗಮನ ಹರಿಸ್ಬೇಕಾಗತ್ತೆ. ನಾವೇನೇ ರಿಗ್ರೆಟ್ ಮಾಡಿದ್ರು, ನಾವೇನೇ ಕ್ರಮ ತಗೊಂಡ್ರು, ಅರೆಸ್ಟ್ ಮಾಡಿಸಿ ಏನೇ ಮಾಡಿದ್ರು ಸತ್ತೋಗಿರೋ ಮಗುವಂತೂ ವಾಪಸ್ ಬರಲ್ಲ. ಪಾಪ ಬಹಳ ಕಷ್ಟಪಟ್ಟು ಸಾಕಿದ್ದಾರೆ ಅವ್ರ ತಂದೆ ತಾಯಿ. ಅವ್ರ ತಾಯಿ ಪರಿಸ್ಥಿತಿ ಅಂತ ನೋಡಬಾರ್ದು, ಅವ್ರ ತಂದೆ ಪರಿಸ್ಥಿತಿನೂ ನೋಡಬಾರ್ದು. ಅಕ್ಕಂದ್ರು 3 ಜನ ಇದ್ದಾರೆ ಹುಡುಗರಿಗೆ. ಅಕ್ಕಂದ್ರು ಕೂಡ ಅವ್ರದ್ದು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಇವನ್ ಅಲ್ಲಿ ಯಾವ ಮಗು ಚಾಕು ಹಾಕ್ಬಿಟ್ಟು ಪ್ರಾಣ ತೆಗೆದಿದೆ, ಆ ಮಗುವಿನ ತಾಯಿ ನಾನು ನೋಡಿದೆ. ಅವರು ಕೂಡ ನಾನು ಸಿಟ್ಟು ಬಂದು ಆಕೆಗೆ ಬೈದೆ. ಇನ್ಫ್ಯಾಕ್ಟ್, ಏನಮ್ಮ ನೀನ ಕಳ್ತೀಯ ಬಿಡು, ಸತ್ತಿರೋದು ನಿನ್ ಮಗ ಅಲ್ವಲ್ಲ, ನಿನ್ ಮಗ ಸಾಯಿಸ್ದೋನು ಅಂತ. ಆಕೆ ಇಮಿಡಿಯೇಟ್ ಆಗಿ ಇಲ್ಲ ಸರ್, ಯಾರ ಮಕ್ಕಳಾದ್ರೇನು ಅದು ಮಗುನೇ ತಾನೆ ಅನ್ನುವಂತ ಒಂದು ವಿಷಾದ ವ್ಯಕ್ತಪಡಿಸಿದ್ರು. ಹಂಗಾಗಿ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ನಾನು ನನ್ನ ಕರಿಯರಲ್ಲಿ ಇದು 6ನೇ ಕ್ಲಾಸ್ ಮಗು ಮಾಡಿರ್ತಿದ್ದೆ ಫಸ್ಟ್. ಈ ಹಿಂದೆ ಒಂದು ಬೆಂಗಳೂರು ಕೆಲಸ ಮಾಡ್ಬೇಕಾದ್ರೆ 7ನೇ ಕ್ಲಾಸ್ ಮಗು ಒಂದು ತಂದೆನ ಕೊಲೆ ಮಾಡಿತ್ತು. ಅಲ್ಲೂ ಕೂಡ ಆಗ ಮಾಧ್ಯಮದಲ್ಲೂ ಸಾಕಷ್ಟು ಚರ್ಚೆ ಆಯ್ತು, ಪೇರೆಂಟಿಂಗ್ ಬಗ್ಗೆ, ಮಕ್ಕಳಿಗೆ ಯಾವ ರೀತಿ ಕೌನ್ಸಿಲಿಂಗ್ ಮಾಡಬೇಕು, ಸ್ಕೂಲ್ಗಳ ರೆಸ್ಪಾನ್ಸಿಬಿಲಿಟಿ ಏನು, ಮನೇಲಿರೋ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಸಾಕಷ್ಟು ಚರ್ಚೆ ಆಯ್ತು. ಬಟ್ ಚರ್ಚೆಗೆ ಅಲ್ಲಿ ಮುಗಿದ್ಬಿಡುತ್ತೆ ಇನ್ಸಿಡೆಂಟ್. ಅದು ಬಿಸಿಲಿ ಇರುತ್ತೆ. ನಾನು ಮಂಗ್ಳೂರ್ಲಿದ್ದಾಗ ಒಂದು ಮಗು ಇದೇ ತರ ಫ್ರೆಂಡ್ಸೇ ಕೊಲೆ ಮಾಡ್ಬಿಟ್ಟು ಅವ್ರ ಮನೆ ಪಕ್ಕದ ಕಾಂಪೌಂಡ್ ಪಕ್ಕನೇ ಒಂದು ಬಾಳೆ ಎಲೆ ಮುಚ್ಚಿಬಿಟ್ಟು ಇಟ್ಟೋಗಿತ್ತು. ಸೊ ಈ ತರದ್ ಅಲ್ಲಲ್ಲಿ ಇನ್ಸಿಡೆಂಟ್ ಆಗುತ್ತೆ. ಕೆಲವು ಬೆಳಕಿಗೆ ಬರುತ್ತೆ, ಕೆಲವು ಬೆಳಕಿಗೆ ಬರಲ್ಲ. ಆಮೇಲೆ ಈಜಾಡ್ಲಿಕ್ಕೆ ಹೋಗ್ತಾರೆ, 2-3 ಮಕ್ಳು ಒಂದೇ ಸರಿ ಕೊಚ್ಕೊಂಡು ಹೋಗ್ಬಿಡ್ತಾರೆ ಅಥವಾ ಮುಳುಗೋಗ್ಬಿಡ್ತಾರೆ. ಈ ತರದ್ದೆಲ್ಲ ಸ್ವಲ್ಪ ಪೇರೆಂಟ್ಸ್ ಮಕ್ಳೆಲ್ಲ ಹೋಗ್ತಾರೆ ಏನ್ ಬರ್ತಾರೆ ಅಂತ ಗಮನ ಹರಿಸ್ಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿರೋದ್ರಿಂದ ಒಂದೇ ಮಗು ಇರುತ್ತೆ, 2 ಮಗು ಇರುತ್ತೆ, ಅಥವಾ ಮಕ್ಳ ನಡುವೆ 6 ತಿಂಗಳು, ವರ್ಷ, 1 ವರ್ಷ, 1.5 ವರ್ಷ ಅಷ್ಟೇ ವ್ಯತ್ಯಾಸ ಇರುತ್ತೆ. ಹಂಗಿದ್ದಾಗ ಸಿಬ್ಲಿಂಗ್ಸ್ ಕೂಡ ಗಮನ ಹರ್ಸಕ್ಕಾಗಲ್ಲ. ಇವಾಗ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಸಿಬ್ಲಿಂಗ್ಸ್, ನಮ್ಮಲ್ಲಿ ದೊಡ್ಡವರು, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಅವ್ರು ಇವರೆಲ್ಲರೂ ನಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಿದ್ರು. ಸೊ ಆ ಒಂದು ಕೆಲಸ ಇವಾಗ ಆಗ್ತಾ ಇಲ್ಲ. ಎಲ್ಲ ಉದ್ಯೋಗ ಆರಿಸಿ ನಗರ ಪ್ರದೇಶಕ್ಕೆ ಬಂದಿದ್ದಾರೆ. ನಗರ ಪ್ರದೇಶಗಳಲ್ಲಿ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಮಕ್ಕಳನ್ನ ನೋಡೋರು ಇರಲ್ಲ. ಇದು ಈ ತರ ವೈಲೆಂಟ್ ಅಫೆನ್ಸ್ ಒಂದ್ ಕಡೆ ಆದ್ರೆ, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಅದು ಇನ್ನೂ ಸೀರಿಯಸ್ ಇಶ್ಯೂ. ಮೊನ್ನೆ ನಮ್ಮ ಅಶೋಕ್ ನಗರದಲ್ಲಿ ನಾವು ಗಮನ ಹರಿಸಿದಂಗೆ ಕಾಂಪೌಂಡ್ ಒಳಗಡೆ ಇರೋಂಥ ಮಗನ ಎತ್ಕೊಂಡು ಹೋಗ್ಬಿಟ್ಟು ಮರ್ಡರ್ ಆಗಿದೆ. ವಿದ್ಯಾಗಿರಿಲಿ ಒಂದು ಕೇಸ್ ಆಗಿದೆ. ಅದರಲ್ಲಿ ತಾತ ಅಂತಂದು ಬಿಟ್ಟೋಗಿದ್ರೆ 7 ವರ್ಷ 8 ವರ್ಷದ ಮಗು ಮೇಲೆ ಅವನೇ ಅತ್ಯಾಚಾರ ಮಾಡಿದ್ದಾನೆ. ಅಶೋಕ್ ನಗರದಲ್ಲಿ ಒಂದು ಮನೆ ಓನರ್ 7ನೇ ಕ್ಲಾಸ್ ಮಗು ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಸೊ ನಾವು ಸೆನ್ಸಿಟೈಸ್ ಮಾಡೋಷ್ಟು ಮಾಡ್ತೀವಿ. ಮಾಧ್ಯಮದವ್ರು ತಾವು ಕೂಡ ಇದನ್ನ ಇನ್ನೂ ಹೆಚ್ಚು ಪ್ರಾಪಗೇಟ್ ಮಾಡಬೇಕು, ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನೋಡಿ, ನಾನು ಹೇಳೋಂಥದ್ದು, ಮಕ್ಕಳನ್ನ ಬೆಳೆಸುವಂಥದ್ದು ಪೋಷಕರ ಪ್ರಾಥಮಿಕ ಜವಾಬ್ದಾರಿ. ಅವರ ಸುರಕ್ಷತೆ ಕಾಪಾಡ್ಕೊಳ್ಳುವಂಥದ್ದು ಅವರ ಜವಾಬ್ದಾರಿ. ಹಾಗಾಗಿ ಅವ್ರುಗಳು ಕೂಡ ಇನ್ನೂ ಹೆಚ್ಚು ಜವಾಬ್ದಾರಿ ತೋರಿಸ್ಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಈಗ ನೋಡ್ರಿ, ನಾನು ಹೇಳುವಂಥದ್ದು, ಯಾರೇ ಆಗ್ಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವ್ರ ಕಡೆಯಿಂದ ಏನ್ ಸಂದೇಶವನ್ನ ಕೊಡ್ತೀವಿ ಅನ್ನುವಂಥದ್ದು ಬಹಳ ಮ್ಯಾಟರ್ ಆಗುತ್ತೆ, ಬಹಳ ಪ್ರಮುಖ ವಿಷಯ ಆಗುತ್ತೆ. ಈಗ ನಾನು ಆಸ್ ಎ ಇಂಡಿವಿಜುವಲ್ ನನ್ನ ಅಭಿಪ್ರಾಯ ಹೇಳುವಂಥದ್ದು ಬೇರೆ. ನಾನು ಆಸ್ ಎ ಪೊಲೀಸ್ ಕಮಿಷನರ್ ನನ್ನ ಅಭಿಪ್ರಾಯ ಹೇಳಿದಾಗ ಅದ್ರದ್ದು ರೀಚ್ ಜಾಸ್ತಿ ಇರುತ್ತೆ. ಅದೇ ರೀತಿ ಪ್ರತಿಯೊಬ್ಬರು ಕೂಡ, ಅವರು ಯಾವುದೋ ಒಂದು ಧಾರ್ಮಿಕ ಮುಖಂಡರಿರ್ಬೋದು, ಜಾತಿ ಮುಖಂಡರಿರ್ಬೋದು, ಯಾವುದೋ ಒಂದು ಸಂಘಟನೆ ಮುಖಂಡರಿರ್ಬೋದು, ವಿವಿಧ ರಾಜಕೀಯ ಪಕ್ಷಗಳಲ್ಲಿರುವಂಥವ್ರು ಇರ್ಬೋದು, ಪ್ರತಿಯೊಬ್ಬರು ನಮ್ಮ ಅಧಿಕಾರಿಗಳು, ಒಂದು ಶಾಲೆಯ ಮುಖ್ಯಸ್ಥರಿರ್ಬೋದು, ಶಿಕ್ಷಕರಿರ್ಬೋದು, ಯಾರೇ ಆಗಲಿ ಅವ್ರುಗಳು ಹೇಳಿಕೆ, ನಾವು ಕೊಡುವಂಥ ಹೇಳಿಕೆಯಿಂದ ಎಲ್ಲಾದ್ರೂ ವೈಲೆನ್ಸ್ ಪ್ರಮೋಟ್ ಆಗುತ್ತಾ ಅನ್ನುವಂಥದ್ದನ್ನ ಗಮನ ಹರಿಸ್ಬೇಕಾಗುತ್ತೆ. ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಳ್ಳೆ ವಿಷಯ ಕೆಲವೆಲ್ಲ ನಾವು ನೋಡ್ತಾ ಇರ್ತೀವಿ. ಬಹಳ ಒಳ್ಳೆ ಒಂದು ಕುಟುಂಬ ವ್ಯವಸ್ಥೆ ಯಾವ ರೀತಿ ಇರಬೇಕು, ಮನೇಲಿ ಮಕ್ಳು ಯಾವ ರೀತಿ ಇರಬೇಕು, ತಂದೆ ತಾಯಿಗಳನ್ನ ಯಾವ ತರ ನೋಡ್ಕೋಬೇಕು, ಶಿಕ್ಷಣದ ಮಹತ್ವ ಏನು, ಆಮೇಲೆ ರಸ್ತೆಯಲ್ಲಿ ಹೋಗ್ಬೇಕು, ಈ ತರ ಜಾಗೃತಿ ವಿಡಿಯೋಗಳು ಸುಮಾರು ಮಾಡ್ತಿರ್ತಾರೆ. ಅದ್ರದ್ದು ವ್ಯೂಸ್ ನೋಡಿದ್ರೆ 5, 10, 20, 50, 40 ಇರುತ್ತೆ. ಅದೇ ಒಂದು ವಲ್ಗ್ಯಾರಿಟಿನೋ, ವೈಲೆನ್ಸೋ, ಡಬಲ್ ಮೀನಿಂಗೋ, ಅಥವಾ ಒಂಥರ
ಆ, ಈ ಕೆಟ್ಟ ಅರ್ಥ ಬರುವಂತದ್ದು ಇದ್ರೆ ಅದು ಲಕ್ಷಾಂತರ ಮಿಲಿಯನ್ ಗಟ್ಟಲೆ ವ್ಯೂ ಆಗುತ್ತೆ. ಹಂಗಾಗಿ ಸೊ ಇಟ್ಸ್ ಎ ಜೆನ್ಯೂನ್ ಕನ್ಸರ್ನ್. ನಮಗೂ ಒಂದೊಂದ್ಸರಿ ಆತಂಕ ಆಗುತ್ತೆ ಯಾವ ಕಡೆ ಹೊರಟಿದ್ದೀವಿ ಅಂತ.